ನೀವು ಬಹಳ ಹೊತ್ತು ಮಾತಾಡಬೇಕು ಅಂತಾರೆ. ನನಗೆ ಬಹಳ ಹೊತ್ತು ಮಾತಾಡೋ ಅಭ್ಯಾಸ ಇಲ್ಲ, 2 ಮಾತು ಸಾಕಲ್ವೇ? ಮಾತು ಹಂಗೆ ಹೋಗ್ತಿಗಳು ಬಂದಿದ್ದೆ ಇಲ್ಲಿ. ಈ ದಿನ ಪತ್ರಿಕೆಯ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಕರಾವಳಿಯಿಂದ ವಾರ್ತಾ ಭಾರತಿ ಬರ್ತಾ ಇದೆ, ಬಹಳ ಸಂತೋಷ. ಹೀಗೆ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರದ ಸವಲತ್ತುಗಳು ಬರಲಿ, ಅಭಿವೃದ್ಧಿ ನಡೀಲಿ ಅಂತ ಕೇಳ್ಕೊಳ್ತೀನಿ. ಬಹಳ ಸಂತೋಷ ಇದೆ. ಎಲ್ಲಿರೋ ಕಲ್ಯಾಣ ಕರ್ನಾಟಕ, ಉತ್ತರ ಕನ್ನಡ ಕಾಣಿಸ್ತಾ ಇದೆ. ಇನ್ನು ವಾರ್ತಾ ಭಾರತಿ ವರದರಾಜನವರು ಬಹಳ ಅನರ್ಗಳವಾಗಿ ಯಾಕೆ ಮಾಧ್ಯಮದ ಪ್ರಾಮುಖ್ಯತೆ ಇಲ್ಲಿದೆ ಅಂತ ಹೇಳ್ತಾ ಇದ್ರು. ಒಂದು ನಿಷ್ಪಕ್ಷಪಾತವಾದ ಒಂದು ಪತ್ರಿಕೆಯ ಅವಶ್ಯಕತೆ ಈ ಭಾರತ ದೇಶಕ್ಕೆ ಎಷ್ಟಿದೆ. ಮತ್ತು ವಾರ್ತಾ ಭಾರತಿ ನಡೆದುವಂತ ದಾರಿಯ ಒಂದು ವಿಶೇಷ ವಿಡಿಯೋವನ್ನು ನೋಡ್ತಾ ಇದ್ದೆ ನಾನು. ರವೀಶ್ ಕುಮಾರ್ ಅಂತಹ ಒಬ್ಬ ವ್ಯಕ್ತಿ, ಜುಬೇರ್ ಅಂತ ಒಬ್ಬ ವ್ಯಕ್ತಿ, ಮತ್ತು ವರದರಾಜನ್ ಅಂತ ಒಬ್ಬ ವ್ಯಕ್ತಿ ಯಾವಾಗ ಈ ದೇಶದಲ್ಲಿ ಬಹಳ ಮುಖ್ಯವಾದ ಮಾಧ್ಯಮದ ಬಲ ಗೊತ್ತಿದ್ದು 1-2 ದಶಕಗಳಿಂದ ಯಾವ ಸರ್ಕಾರಗಳು ಅದನ್ನು ಕೊಂಡ್ಕೊಳ್ತಿದೆಯೋ ಅದರ ವಿರುದ್ಧ ಹೋರಾಡುತ್ತಿರುವಂತಹ ಅದ್ಭುತವಾದ ಪತ್ರಿಕೆಯವರಲ್ಲ. ವರದರಾಜನ್ ಅವರು ಬಹಳ ಒಳ್ಳೆ ಮಾತು ಹೇಳಿದ್ರು. ನಾನು ವೈರಲ್ ಪತ್ರಿಕೆ ನಡೆಸ್ತಾ ಇದ್ದೀನಿ, ಆದ್ರೆ ನಾನು ಯಾಕೆ ವಾರ್ತಾ ಭಾರತದ ಇನ್ನೊಂದು ಪತ್ರಿಕೆಗೆ ಸಪೋರ್ಟ್ ಮಾಡಕ್ ಬರ್ತೀನಿ, ನಿಮ್ಗೇನು ಕಾಂಪಿಟೇಷನ್ ಇದೆಯಾ ಅಂತ ಬಹಳ ಒಳ್ಳೆ ಮಾತಾಡೋದು. ಇದು ಕಾಂಪಿಟೇಷನ್ ಅಲ್ಲ. ಯಾಕಂದ್ರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಕ್ಕೆ ಯಾರು ಬೇಕಾದ್ರೆ ಕೊಚ್ಚಿ ಹೋಗ್ಬೋದು, ಸತ್ತು ಮೀನು ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೆ ಅಲ್ವಾ? ಆದರೆ ಅದರ ಎದುರು ಈಜೋದಕ್ಕೆ ಜೀವ ಇರೋ ಮೀನುಗಳು ಬೇಕು. ಆ ಥರದ ಜೀವ ಇರೋ ಮೀನುಗಳು ವಯರ್ ಇರಬಹುದು, ಜುಬೇರ್ ಇರಬಹುದು, ರವೀಶ್ ಕುಮಾರ್ ಇರಬಹುದು, ಈ ದಿನ ಇರಬಹುದು, ಇವತ್ತು ವಾರ್ತಾ ಭಾರತಿ ಇರಬಹುದು, ಅಥವಾ ನನ್ನಂತವರು ಇರಬಹುದು. ಬಹಳ ಮುಖ್ಯ ಇದು. ಯಾಕಂದ್ರೆ ಹೇಳ್ತಾರೆ ಈ ಜೀವನ ಅನ್ನೋದು ಒಂಥರ ಸೈಕಲ್ ಓಡಿಸೋ ಹಾಗೆ ಬ್ಯಾಲೆನ್ಸ್ ನಲ್ಲಿ ಇರ್ಬೇಕು ಅಂತ. ಬ್ಯಾಲೆನ್ಸ್ ನಲ್ಲಿ ಇರಬೇಕು, ನಿಧಾನವಾಗಿ ಓಡಿಸ್ತಿರ್ಬೇಕು. ಅಂದ್ರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರ್ಬೇಕು, ನಾವು ಬದುಕಿದೀವಿ ಅಂತ ಹೇಳ್ತಾ ಇರ್ಬೇಕು. ಯಾಕಂದ್ರೆ ಈ ತರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ, ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದ್ರೆ ನಮ್ಮೆಲ್ಲರ ಭಯನೇ ಅವ್ರ ಬಲ. ನಾವು ಹೆದರ್ದಿದ್ರೆ ಅವ್ರು ಹೆದರ್ತಾರೆ. ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು, ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು, ಅಥವಾ ಪತ್ರಿಕೆಗಳನ್ನ ಕೊಂಡ್ಕೊಂಡು ಕೈ ತಿರುಚೋದು, ಕತ್ತಿರಿಸ್ಕೋದು, ಸದ್ದುಗಳನ್ನ ಅಡಗಿಸೋದು, ತಮ್ಮ ಬೆಳೆಕಾಲು ಬೇಯಿಸ್ಕೊಳ್ಳೋದು. ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿ ಹೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ. ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು, ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ, ಇನ್ನೂ ಬೇಲ್ ಸಿಗ್ತಾ ಇಲ್ಲ, ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ, ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ. ಇಲ್ಲ, ಮನಸ್ಸಾಕ್ಷಿ. ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನ್ ಅಂತ ನಾವು ಹೆದರ್ತಿದ್ವಿ. ಯಾಕಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಗೂಂಡಾಗಳನ್ನು ಬೆಳೆಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದು ಅವ್ರ ಕೈ ಇಟ್ಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ ಹೋಗಿ ಹೆದರ್ತಿದ್ರು. ಆದ್ರೆ ಯಾರೇ ನಮ್ಮ ಮೇಲೆ ಅನ್ಯಾಯ ಎಸಗಿದ್ರು ನಾವು ಕೋರ್ಟ್ ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ. ಯಾಕಂದ್ರೆ ಒಂದು ನಂಬಿಕೆ ಇತ್ತು, ಒಂದು ಹೋಪ್ ಇತ್ತು ಕೋರ್ಟ್ ಅಂದ್ರೆ. ಇವತ್ತದಿಲ್ಲ. ಕೋರ್ಟ್ ನಲ್ಲಿ ನೋಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಅವರೇ ಬಂದು ಕೂತಿದ್ದಾರೆ. ಇದೆಲ್ಲರೂ ಹಿಂದೆ ಬಂದು ತಿಳ್ಕೊಳ್ತಾ ಇದ್ರೆ ನೀವು ಬಿಜೆಪಿಯನ್ನ ಮಹಾಪ್ರಭು ನರೇಂದ್ರ ಮೋದಿ ಜೊತೆ ಜಗಳಾಡ್ತಾ ಇದ್ದೀರಿ. ಒಂದೇ ಒಂದು ಪಂಚತಂತ್ರದ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಭಾರತ ದೇಶ ಒಂದು ಕೊಳ ಆದ್ರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ. ಅವನು ಕೊಳದ ಒಳಗಡೆ ಇದ್ದಾನೆ. ಕೊಳದ ಮೇಲೆ ಒಂದು ಕಮಲ ಅರಳಿದೆ, ಬಿಜೆಪಿ. ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ. ನೀವು ಫೈಟ್ ಮಾಡಬೇಕಾಗೋದು ಈ ಕಮಲದ ಜೊತೆ ಅಲ್ಲ, ಅದರ ಬೇರಿನ ಶಕ್ತಿ ಆಳದಲ್ಲಿರೋ RSS ಜೊತೆ. ಯಾಕಂದ್ರೆ ನಾನು ದೇವನೂರು ಮಹಾರಾಜ್ ಜೊತೆ ಮಾತಾಡ್ತಾ ಇದ್ದೆ.
ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು, ಮುಸೋಲಿನಿ ಇರ್ಬೋದು, ಎಲ್ಲಾ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ರು, ಜನ ಸೋಲಿಸಬಹುದಿತ್ತು. ಇಲ್ಲಿ RSS ರಾಜಕೀಯ ಪಕ್ಷ ಅಲ್ಲ. ನೀವು ಬಿಜೆಪಿನ ಸೋಲಿಸಿದ್ರೆ ಮುಗಿಯಲ್ಲ, ಬೇರೆ ಸಹಿತ ಕೀಳಬೇಕು. ಗೊಣ್ಣೆ ಹಿಡ್ಕೊಂಡು 100 ವರ್ಷ ಓಡಾಡ್ತಾ ಇದಾರಲ್ಲ, ಅವ್ರ ಬೆಳಿಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ ಅವ್ರದ್ದು, ಇನ್ನೇನು ಆಗಿಲ್ಲ. ನಾವು ಯೋಚನೆ ಮಾಡಬೇಕು ಈ ತರದ ಆತಂಕಗಳ ಬಗ್ಗೆ. ಎಷ್ಟು ವ್ಯಾಪಕ ಜನಮಾನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬಿಟ್ಟಿದ್ದಾರೆ ಅಂತ. ಮೊನ್ನೆ ನಮ್ಮ ನಿರ್ದಿಗಂತದ ನಾಟಕೋತ್ಸವದಲ್ಲಿ ಮಕ್ಕಳಿಗೆ ನಾಟಕ ಮಾಡ್ತಾ ಇದ್ರು. ವೈದೇಹಿಯವರ ಒಂದು ಕತೆ ಇಟ್ಕೊಂಡು ಅವ್ರು ನಾಟಕ ಮಾಡಿದ್ರು. ಆ ಕಥೆನಲ್ಲಿ ಬಂದ್ರೆ ಈ ಗೆದ್ದಲು ಹುಳ ಇದೆಯಲ್ಲ, ಗೆದ್ದಲು ಹುಳ, ಆ ಗೆದ್ದಲು ಹುಳುಗಳು ತುಂಬಾ ಹುತ್ತದ ಹಬ್ಬ ಆಗುತ್ತೆ, ಮೇಲೆಲ್ಲ ಹಾಲಿನ ಮಳೆ ಬಂದ್ಬಿಡುತ್ತೆ, ನಾವು ಹೆಂಗಾದ್ರೂ ಬದುಕೊಂಡು ಹೊರಗಡೆ ಹೋಗ್ಬೇಕು ಅಂತ ಗೆದ್ದಲು ಹುಳುಗಳೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಹೊರಗಡೆ ಬಂದ ತಕ್ಷಣ ಊಟ ಸಿಗಲ್ಲ ಅದಕ್ಕೆ, ಯಾಕಂದ್ರೆ ಮನುಷ್ಯ ಎಲ್ಲವನ್ನೂ ವಿಷಪೂರಿತ ಮಾಡ್ತಿದ್ದ. ಯಾವ ಹೊಲಕ್ಕೆ ಹೋದ್ರೂ ವಿಷ ಇದೆ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಒಂದು ಸೀನಿಯರ್ ಗೆದ್ದಲು ಹುಳ ಹೇಳುತ್ತೆ, ನೋಡಿ ಮನುಷ್ಯ ವಿಷ ಹಾಕ್ತಾ ಇರೋದು ಪುಸ್ತಕಗಳಲ್ಲಿ ಮಾತ್ರ, ಜ್ಞಾನಕ್ಕೆ ಮಾತ್ರ, ಸತ್ಯಕ್ಕೆ ಮಾತ್ರ. ನೀವು ಹೋಗಿ ಆ ಪುಸ್ತಕ ತಿಂದು ಬದುಕೇಳಿ ಅಂತ. ಆ ಗೆದ್ದಲುಗಳು ಹೋಗುತ್ತವೆ, ಒಂದು ಸಂಗ್ರಹಾಲಯಕ್ಕೆ ಹೋಗಿ ಪುಸ್ತಕ ತಿನ್ನಕ್ಕೆ ಶುರು ಮಾಡುತ್ತೆ. ಮತ್ತೆ ಒಂದು ಎಚ್ಚರಿಕೆ ಇರುತ್ತೆ, ನೀವು ಜಾಸ್ತಿ ತಿಂದ್ರೆ ಆ ಪಾತ್ರಗಳಾಗ್ಬಿಡ್ತೀವಿ. ಅದರಲ್ಲಿ ರಾಮಾಯಣದ ಒಂದು ಕಥೆ ಹೇಳಿದ್ರು. ಇವತ್ತು ಹಿಂದಿ ಹೇರಿಕೆ, ಈ ಮೋದಿ ಅಮಿತ್ ಶಾ ಅವರಲ್ಲಿ ಬರ್ತಾ ಇದಾರಲ್ಲ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ, ಆ ಮಕ್ಕಳೊಂದು ಪಾತ್ರಗಳು ಮಾಡಿದ್ರು. ಆ ಗೆದ್ದಲುಗಳು ರಾಮಾಯಣ ತಿಂದುಬಿಟ್ಟು ರಾಮ ಲಕ್ಷ್ಮಣ ಸೀತೆ ರಾವಣ ಶೂರ್ಪನಖಿ ಆದ್ರು. ಸೊ ರಾಮ ಲಕ್ಷ್ಮಣ ಸೀತೆ ಗೂಗಲ್ ಮ್ಯಾಪ್ ಇಟ್ಕೊಂಡು ಸೌತ್ ಇಂಡಿಯಾ ಬರ್ತಾರೆ. ಹೊಟ್ಟೆ ಹಸಿತಾ ಇದೆ, ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇಲ್ಲೊಂದು ಕಾಡಿದೆ ಅಂತ. ಅದು ಕಾಡಲ್ಲ ರೀ, ಅದು ರಾವಣನ ತೋಟ ಅಂತ. ಅಲ್ಲಿ ಹಣ್ಣಿನ ಕತ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾರೆ ಅವರು. ಶೂರ್ಪನಖಿ ಕೋಪ ಬರೋದು, ರಾವಣ ಪಾಪ ಹಸ್ತು ಬಂದಿದ್ದಾರೆ ನಮ್ಮ ದೇಶಕ್ಕೆ, ನಮ್ಮ ಕಡೆಗೆ, ತಿಂದಾದ್ಮೇಲೆ ಏನಪ್ಪ ನೀವು ಎಲ್ಲಿ ನಾರ್ತು, ನಾವು ಸೌತು, ಏನ್ ವಿಷಯ ಅಲ್ಲ, ನೀವು ಬಿಲ್ ಕಟ್ಬೇಕಲ್ಲ, ಅಲ್ಲ ದುಡ್ಡಿಲ್ಲ, ಅಲ್ಲಪ್ಪ GST ಕಮ್ಮಿ ಮಾಡ್ತೀವಿ, ಡಿಸ್ಕೌಂಟ್ ಕೊಡ್ತೀವಿ. ಇಲ್ಲ ಸರ್, ಸೊ ನೀವು ಡಿಸ್ಕೌಂಟ್ ಕೊಟ್ಟರು ದುಡ್ಡಿಲ್ಲ ಅಂದ್ಮೇಲೆ ನೀವು ಟೂರಿಸ್ಟ್ಗಳಲ್ಲ, ಬದುಕಕ್ಕೆ ಬಂದಿರೋರು. ಅದ್ರದ್ದೊಂದು ಕೆಲಸ ಮಾಡಿ, ನೀವು ತಂದ ಹಣ್ಣುಗಳ ಬೀಜಗಳನ್ನ ಬಿತ್ತು ಮರ ಬೆಳೆಸ್ಬಿಟ್ಟು ಹೋಗಿ ಅಂತ. ನಾವು ದಕ್ಷಿಣ ಭಾರತದವ್ರು ಹಂಗೆ ಹೇಳ್ಬೇಕಾಗಿದೆ. ಇವತ್ತು ಇವರು ಹಿಂದಿ ಹೇರಿಕೆ ಇರ್ಬೋದು, ಇವರ ಡಿಲಿಮಿಟೇಷನ್ ಇರ್ಬೋದು, ಇವರು ಎಲೆಕ್ಷನ್ ಹಿಡ್ಕೊಂಡು ಮಾಡೋದು. ಯಾಕಂದ್ರೆ ಅವರು ನಿಧಾನವಾಗಿ ಇಲ್ಲಿ ಒಳಬರ್ತಾರೆ. ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಭಾರತ. ಅದು ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಬಿಡಿ, 3 ಪಕ್ಷಗಳಿಂದ ಇವರೇ ಇದ್ದಾರೆ. ಆದರೆ ನಾವು ಈ ತರದ ವೇದಿಕೆಗಳೇನಿದೆ, ಇದರ ಮೂಲಕ ನಾವು ಮನಗಾಣಬೇಕಾಗಿರೋದು ರಾಕ್ಷಸ ಯಾರು, ಆ ರಾಕ್ಷಸನ ಬಗ್ಗೆ ಹೇಳ್ತಿರುವಂತಹ ವಾರ್ತಾವಾರ್ತೆಯಂತಹ ಪತ್ರಿಕೆಗಳು ಯಾವುದು, ಹೇಗೆ ವಿಷವನ್ನು ಹರಡೋದನ್ನು ನಿಲ್ಲಿಸಬೇಕು. ನಾವು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ. ಲಂಕೇಶ್ ಪತ್ರಿಕೆ ಆರಂಭಿಸಿದಾಗ ನಾನು ಅವ್ರ ಜೊತೆ ಇದ್ದೆ. ಅಂದ್ರೆ ಆಗ ಆರಂಭಿಸಿದ್ರು, ನಾವು ತುಂಬಾ ಯೌವನದಲ್ಲಿ ಲಂಕೇಶ್ ಜೊತೆ ಕೂತಿರ್ತಿದ್ವಿ. ಅವ್ರದ್ದು ಮತ್ತು ತೇಜಸ್ವಿಯ ಪತ್ರ ವ್ಯವಹಾರನೇ ಚೆನ್ನಾಗಿರೋದು. ಅಂದ್ರೆ ಪತ್ರಿಕೆ ನಡೆಸೋದು ಕಷ್ಟ ಆಗ್ತದೆ, ಒಂದು 150 ರೂಪಾಯಿ ಕೊಡ್ತೀನಿ, ಒಂದು ಅಂಕಣ ಬರೀ. ಆಗ ಮೇಷ್ಟ್ರು ಒಂದು ಮಾತುಗಳು, ಪತ್ರಿಕೆ ಹೇಗಿರಬೇಕು, ಒಬ್ಬ ಕಲಾವಿದ ಹೇಗಿರಬೇಕು, ಒಬ್ಬ ಪ್ರಜೆ ಹೇಗಿರಬೇಕು. ಪತ್ರಿಕೆ, ಮಾಧ್ಯಮ, ಕಲಾವಿದ, ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು. ಯಾವ ಸರ್ಕಾರದ ಕೃಪಕಟಾಕ್ಷಕ್ಕೆ, ಆಳುವ ಪಕ್ಷದ ಕೃಪಕಟಾಕ್ಷಕ್ಕೆ ಜನರ ದನಿಯಾಗಿ ನಿರಂತರವಾದ ವಿರೋಧ ಪಕ್ಷವಾಗಿರ್ತೀವೋ ಆಗ ಅವರು ಧೈರ್ಯದಿಂದ ಕೆಲಸ ಮಾಡ್ತಾರೆ, ಹೆದರಿಕೆಯಿಂದ ಕೆಲಸ ಮಾಡ್ತಾರೆ. ವಾರ್ತಾ ಭಾರತಿಗೆ ಶುಭಾಶಯಗಳನ್ನು ಹೇಳ್ತಾ, ವಾರ್ತಾ ಭಾರತಿ ಮಾಡಬೇಕಾದ ಕೆಲಸ ಏನು ಅಂದ್ರೆ, ಜನರಿಗೆ ಇವತ್ತಿನ ಭಾರತದಲ್ಲಿ ರಾಜಕಾರಣ ಮಾಡಬೇಕಾದವರು ಯಾರು ಅಂತ ಹೇಳೋದು. ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ, ಗೆದ್ದವರು ಕೆಲಸ ಮಾಡಬೇಕಷ್ಟೇ ಅಲ್ವಾ. ನಮ್ಮ ಪ್ರತಿನಿಧಿಗಳವರು, ನಾವು ಗೆಲ್ಲಿಸೋದು. ಗೆದ್ದ ಮೇಲೆ ನಮ್ಮ ಟ್ಯಾಕ್ಸು ನಮ್ಮ ದೇಶ, ನೀವು ಕೆಲಸ ಮಾಡಬೇಕಷ್ಟೇ. ಸೇವೆ ಮಾಡೋದಕ್ಕೆ ಭಿಕ್ಷೆ ಪಡಕ್ ಬಂದಿಲ್ಲ ನೀವು.
5 ವರ್ಷಕ್ಕೊಂದ್ಸಲ ಓಟ್ ಕೇಳಕ್ ಬರೋರು ನೀವು, ನಾವಲ್ಲ. ನೀವು 5 ವರ್ಷಕ್ಕೊಂದ್ಸಲ, ನಾವು ನಿರಂತರ ಇಲ್ಲಿ. ನಮ್ಮ ದೇಶ ಇದು. ಇನ್ನು ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು, ರಾಜಕಾರಣಿಗಳು ಕೆಲಸ ಮಾಡಬೇಕು. ಚೇಂಜ್ ಮಾಡಬೇಕು. ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, ಜನರು ಕೆಲಸ ಮಾಡ್ತಾರೆ ಅಂತ ಈ ಧ್ವನಿಯನ್ನ, ಈ ಆಶಯವನ್ನ, ಈ ಸತ್ಯವನ್ನ ವಾರ್ತಾ ಭಾರತಿ ಮೇಲೆ ನಂಬಿಕೆ ಇದೆ ನನಗೆ. ಅದು ಎತ್ತಿ ಹಿಡೀಲಿ. ಮತ್ತು ವಾರ್ತಾ ಭಾರತಿ ಇನ್ನೊಂದು ದೊಡ್ಡ ಜವಾಬ್ದಾರಿ, ನಾನು ಈ ದಿನ ಆ ಪತ್ರಿಕೆಗೆ ಬಂದಾಗಲೂ ಹೇಳಿದೆ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹುಬ್ಬಳ್ಳಿ ಕರ್ನಾಟಕ ಒಂದು ಭಾಗ ಅಂತ ಅನಿಸ್ತಿಲ್ಲ. ಬೆಂಗಳೂರು ಕೇಂದ್ರಿತ, ದಕ್ಷಿಣ ಕನ್ನಡ ಕೇಂದ್ರಿತವಾಗಿದೆ ದೇಶ. ಉತ್ತರ ಕರ್ನಾಟಕವು ನಮ್ಮ ಕಲ್ಯಾಣ ಕರ್ನಾಟಕವು ಕರ್ನಾಟಕದ ಒಂದು ಭಾಗ. ಬಹಳಷ್ಟು ಒತ್ತಡಗಳಿವೆ, ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿಲ್ಲ. ಕಲ್ಯಾಣ ಕರ್ನಾಟಕದ ಆವೃತ್ತಿ ಆಗೋದಷ್ಟೇ ಅಲ್ಲ, ನಮ್ಮ ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಸರ್ಕಾರಗಳನ್ನ, ಕೇಂದ್ರ ಸರ್ಕಾರಗಳನ್ನ ಗಳಿಂದ ಕೆಲಸ ಮಾಡಿಸುವ ಒಂದು ದೊಡ್ಡ ಶಕ್ತಿ ಆಗಲಿ ಅಂತ ಹೇಳ್ತಾ ಒಳ್ಳೆದಾಗಲಿ. ಗುಲ್ಬರ್ಗ ಯೂನಿವರ್ಸಿಟಿ ಇದೆ, 3,000 ಜನ ಯಂಗ್ಸ್ಟರ್ಸ್ ಕಾಯ್ತಾ ಇದ್ದಾರೆ. ನಾನು ಅವ್ರಿಗೂ ಒಂದು ಹಲೋ ಹೇಳಿ ಬಂದ್ಬಿಡ್ತೀನಿ, ಓಕೆನಾ? ಒಳ್ಳೆದಾಗಲಿ.